ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ.ಸಿ. ಸುಧಾಕರ್ ಫೋನ್ ಸಂಪರ್ಕದಲ್ಲಿ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ ಸರ್. ಯಾಕೆ ಈ ರೀತಿ ಆಗ್ತಿದೆ ಇದು? ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಇದು ಬಹಳ ದಿವಸಗಳಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂತ ವಿಚಾರ ಇಲಾಖೆ ಗಮನದಲ್ಲಿ ಇದೆ. ನಾವು ಆ ಸಂಬಂಧಪಟ್ಟಂತ ಪ್ರಾಂಶುಪಾಲರಿಗೆ ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆ ರೀತಿ ಇದ್ರೆ ತಕ್ಷಣ ಅವರನ್ನ ಇದನ್ನ ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗ್ಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ. ಏನು ತಮ್ಮ ವಾಹಿನಿಯಲ್ಲಿ ಬಂದಿರ್ತಕ್ಕಂಥ ಸುದ್ದಿ ಮೇಲೆ ಈಗಾಗಲೇ ನಾನು ಬಹಳ ಕಟ್ಟುನಿಟ್ಟಾದಂತ ಸೂಚನೆ ಕೊಟ್ಟಿದ್ದೀನಿ. ಯಾವ ವ್ಯಕ್ತಿ ಫೋನ್ ಸಂಭಾಷಣೆಯಲ್ಲಿ ಈ ರೀತಿಯಾಗಿ ಫೇಕ್ PhD ಸರ್ಟಿಫಿಕೇಟ್ ಕೊಡುವಂತ ವಿಚಾರದಲ್ಲಿ ಚರ್ಚೆ ಆಗಿದೆ. ಅದ್ರ ಬಗ್ಗೆನೂ ಕೂಡ ತಕ್ಷಣ ತನಿಖೆ ಮಾಡಿಸ್ಬೇಕು ಮತ್ತು ಆ ರೀತಿ ಒಂದು ಸ್ಪಷ್ಟವಾದಂತ ಒಂದು ನಿಖರವಾದಂತ ಮಾಹಿತಿ ಕಲೆ ಹಾಕಿ ಅದಕ್ಕೆ ಪುರಾವೆಗಳು ಸಿಕ್ಕಂತ ಸಂದರ್ಭದಲ್ಲಿ ಇದನ್ನ UGCಗೂ ಬರೆದು ಯಾವ ನೀವು ಕೆಲವು ವಿಶ್ವವಿದ್ಯಾಲಯಗಳ ಹೆಸರುಗಳನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನಿಖರವಾಗಿ ಬಂದಾಗ ನಾವು ಅದನ್ನ ಈ ರೀತಿಯಾಗಿ ಮಾಹಿತಿ ಇದೆ, ಇದನ್ನ ತಕ್ಷಣ ನೀವು ತನಿಖೆ ಮಾಡಿ ಕ್ರಮ ಆಗ್ಬೇಕು. ಈಗ ಸುಧಾಕರ್ ಅವರೇ, ಈಗ ಯಾರೋ ಒಬ್ರು ಅತಿಥಿ ಉಪನ್ಯಾಸಕರು ಒಂದು ಸರ್ಟಿಫಿಕೇಟ್ PhD ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದ್ರು ಅಂತ ಅನ್ಕೊಳ್ಳೋಣ. ಅದನ್ನ ವೆರಿಫಿಕೇಶನ್ ಹೆಂಗ್ ಮಾಡಲಾಗುತ್ತೆ? ಅದಕ್ಕೊಂದು ಪ್ರೊಸೀಜರ್ ಇಲ್ವಾ ಸರ್? ಈಗ ನೋಡಿ, ನಾವು ಮೊನ್ನೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಮಾಡಿದಂತ ಸಂದರ್ಭದಲ್ಲಿ ಈ ಹೊರ ರಾಜ್ಯಗಳ ವಿಶ್ವವಿದ್ಯಾಲಯಗಳಿಂದ ತಂದಿರ್ತಕ್ಕಂತ ಒಂದು ಏನು PhD ಪತ್ರಗಳೇನಿರ್ತವೆ ಅದನ್ನ ನಾವು ಒಂದು ತಂಡಗಳನ್ನ ಮಾಡಿ ಆ ಸಂದರ್ಭದಲ್ಲಿ ತಂಡಗಳನ್ನ ಖುದ್ದ ಅಲ್ಲಿಗೆ ಕಳಿಸಿ ಆ ವಿಶ್ವವಿದ್ಯಾಲಯದಲ್ಲಿ ಪರಿಶೀಲನೆ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿದ್ದೇವೆ. ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2024ರಲ್ಲಿ ಮಾಡಿದಂತ ಸಂದರ್ಭದಲ್ಲಿ. ಅದರಿಂದ ಇದು ನಮಗೆ ಇದು ದೊಡ್ಡ ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನ ನಾವು ಪ್ರಾಂಶುಪಾಲರ ಹಂತದಲ್ಲೇ ಇದನ್ನ ಪರಿಶೀಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಮಾಡ್ಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀವಿ. ಸರ್, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ರೆ ಏನ್ ಮಾಡೋಣ ಇದರಲ್ಲಿ? ಇಲ್ಲ, ಆ ರೀತಿ ಇದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗತ್ತೆ. ಈಗ ಯಾರು ಪ್ರಾಂಶುಪಾಲರು ಆ ರೀತಿಯಾಗಿ ಏನಾದ್ರು ನಿರ್ಲಕ್ಷ್ಯ ಮಾಡಿ ಈ ರೀತಿ ಇಂಥದಕ್ಕೆ ಪ್ರೋತ್ಸಾಹ ಕೊಟ್ರೆ ಖಂಡಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂತ ಕಾನೂನು ರೀತಿಯ ಕ್ರಮವನ್ನ ನಾವು ಜರುಗಿಸ್ತೇವೆ. ಸರ್, ಯಾಕಂತಂದ್ರೆ ನೀವು ಮಾನಿಟರ್ ಮಾಡೋದಕ್ಕೆ ಪ್ರಾಂಶುಪಾಲರ ನೇತೃತ್ವವನ್ನ ಕೊಟ್ರೆ ಇದು ತೋಳನ್ನ ಕಾಯೋದಕ್ಕೆ ಕುರಿ ಕಾಯೋದಕ್ಕೆ ತೋಳನ್ನ ನೇಮಿಸಿದ ರೀತಿಯಲ್ಲಿ ಆಗತ್ತಾ ಅಂತ ಪ್ರಶ್ನೆ ಬರುತ್ತೆ ಸರ್. ನಾವು ವ್ಯವಸ್ಥೆಯಲ್ಲಿ ಎಲ್ಲರ ಮೇಲೂ ಸಂಶಯ ಪಡುವಂತ ಸಾಧ್ಯ ಇಲ್ಲ. ನಾವೊಂದು ವ್ಯವಸ್ಥೆ ಏನ್ ಮಾಡಿದೀವಿ, ಒಂದ್ಸತಿ ಅದನ್ನ ಪರಿಶೀಲನೆ ಮಾಡಿ ನೈಜತೆ ನಮಗೆ ದೃಢೀಕರಣ ಆದ್ಮೇಲೆ ಅದನ್ನ ನಾವು ನಮ್ಮ ವ್ಯವಸ್ಥೆಯಲ್ಲಿ ಒಂದು ಸಾಫ್ಟ್ವೇರ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತಕ್ಕಂಥ ವ್ಯವಸ್ಥೆ ಇದೆ. ಅದನ್ನ ಪ್ರತಿ ವರ್ಷ ಅದರ ನೈಜತೆಯನ್ನ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನ ನಾವು ಮಾಡಿದ್ದೇವೆ. ಯಾಕಂದ್ರೆ ಒಮ್ಮೆ ಇದು ಮಾಡಿದ್ಮೇಲೆ ನಂತರ ಅದನ್ನ ಪ್ರತಿ ಒಂದು ಸಂದರ್ಭದಲ್ಲೂ ಮಾಡುವಂತ ಅವಶ್ಯಕತೆ ಬರಲ್ಲ. ಆದ್ರೆ ಹೊಸದಾಗಿ ನೀವು ಹೇಳಿದಾಗೆ ಇತ್ತೀಚೆಗೆ ಏನು ನಮ್ಮ ಡಿವಿಷನ್ ಬೆಂಚು ಏನು ತೀರ್ಮಾನ UGC ಏನೋ ಅರ್ಹತೆ ಇರ್ತಕ್ಕಂತ ಅವರ ಮಾನದಂಡಗಳಲ್ಲಿ ಅರ್ಹತೆ ಇರ್ತಕ್ಕಂಥವರನ್ನೇ ನಾವು ನೇಮಕಾತಿ ಮಾಡ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಬಹುಶಃ ಈ ರೀತಿಯಾಗಿ ಕೆಲವರು ಈ ಒಂದು ದಿಕ್ಕಿನಲ್ಲಿ ಹೋಗಿ ಹೇಗಾದ್ರೂ ಮಾಡಿ ಕೆಲಸ ಒಂದು ಅತಿಥಿ ಉಪನ್ಯಾಸಕರ ಕೆಲಸ ಬಿಡಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನಗಳ ಆಗಿರ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇದನ್ನ ನಾವಂತೂ ಖಂಡಿತವಾಗಿ ಈ ರೀತಿಯಾಗಿ ಕಾನೂನು ವಿರುದ್ಧವಾಗಿ ಏನು ನಡವಳಿಕೆಗಳಿದಾವೆ ಖಂಡಿತ ಅದನ್ನ ಗಂಭೀರವಾಗಿ ತಗೊಳ್ತಾ ಇದ್ದೀವಿ. ಯಾವುದೇ ಸರ್, ಇಲ್ಲಿ ಕೆಲಸ ಪಡ್ಕೊಳ್ಳೋದಕ್ಕಿಂತ ಕೆಲಸ ಉಳಿಸಿಕೊಳ್ಳೋದಕ್ಕೆ ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಹಳ ಜನ, ಕೆಲಸ ಉಳಿಬೇಕು ಅನ್ನೋ ಕಾರಣಕ್ಕೆ. ಈಗ ಎರಡು ರೀತಿ ಇದೆ. ಒಂದು, ಈಗಾಗಲೇ 4-5 ಸುಮಾರು 15-20 ವರ್ಷ ಕೆಲಸ ಮಾಡಿರುವಂತವ್ರು ಇದ್ದಾರೆ. ಇನ್ನ ಕೆಲವರು ಹೊಸದಾಗಿ ಅಥವಾ ಇತ್ತೀಚೆಗೆ ಕೆಲವರು ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಇನ್ನು ಕೆಲವರು ಹೊಸದಾಗಿ ಇದನ್ನ ಪ್ರಯತ್ನ ಮಾಡೋಣ ಅಂತಕ್ಕಂಥವ್ರು ಇದ್ದಾರೆ. ಈ ರೀತಿ 3-4 ಕ್ಯಾಟಗರಿ ಇದ್ದಾರೆ. ಅದರಿಂದ ನಾವು ಇದನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಅಕ್ರಮಗಳು ಮಾಡುವಂತದಕ್ಕೆ ಅವಕಾಶ ಕೊಡಲ್ಲ. ಸರ್, ಈಗ ಕೋರ್ಟ್ನ ಆದೇಶ ಇರೋದು ಎಲ್ರಿಗೂ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನೋದು ಕೋರ್ಟ್ನ ಆದೇಶದ ನಿಲುವು ಇರೋದು ಅಥವಾ ಉದ್ದೇಶ ಇರೋದು ಆ ರೀತಿ. ಬಟ್ ಈ ರೀತಿ ಫೇಕ್ ಸರ್ಟಿಫಿಕೇಟ್ ಅನ್ನ ತಂದ್ಕೊಂಡು ನಾನು ಕೆಲಸ ಉಳಿಸ್ಕೊಳ್ತೀನಿ, ಕೆಲಸ ಪಡ್ಕೊಳ್ತೀನಿ ಅಂತಂದ್ರೆ ಗುಣಮಟ್ಟದ ಶಿಕ್ಷಣದ ಕಥೆ ಏನಾಗಬೇಕು? ಖಂಡಿತ ಈಗ ಏನಾಗತ್ತೆ ಪ್ರಶ್ನೆ, ಈಗ ನಾವು ಆ ರೀತಿಯಾಗಿ ಚರ್ಚೆ ಮಾಡಕ್ ಹೋದಾಗ ಈಗ 15-20 ವರ್ಷಗಳಿಂದ ನಾವು ಏನು PhD ನೆಟ್ ಟು ಸ್ಲೆಟ್ ಮಾನದಂಡಗಳನ್ನ ನಾವು ಅದನ್ನ UGC ಇರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನ ಅನುಷ್ಠಾನ ಮಾಡಿರ್ಲಿಲ್ಲ. ಓಕೆ, ಈಗ 2018ರ UGCಯ ಏನು ಹೊಸ ಮಾನದಂಡಗಳ ಮೇಲೆ ಇವೆಲ್ಲ ನ್ಯಾಯಾಲಯದ ಮೆಟ್ಲನ್ನ ಏರಿದಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ UGC ಮಾನದಂಡಗಳಂತೆ
ಏನು ನೆಟ್ಟು ಸ್ಲೆಟ್ಟು PhD ಇರ್ಲೇಬೇಕು ಅಂತಕ್ಕಂಥದ್ದು ಬಂದಿದ್ದು. ಅದಕ್ಕೆ ಮುಂಚೆ ಎಲ್ಲರೂ ಇವತ್ತು ಅವರೇ ಪಾಠ ಹೇಳ್ಕೊಡ್ತಾ ಇದ್ದಿದ್ದು, ವ್ಯವಸ್ಥೆಯನ್ನ ನಡೆಸಿರ್ತಕ್ಕಂಥದ್ದು ಈ ಒಂದು ಅತಿಥಿ ಉಪನ್ಯಾಸಕರ. ನಾವು ಅದನ್ನ ಏಕಾಏಕಿ ಗುಣಮಟ್ಟ ಕಾಯ್ದುಕೊಳ್ಬೇಕು ಅಂತಕ್ಕಂಥದ್ದು ಉದ್ದೇಶ. ಅದರಲ್ಲಿ ಎರಡು ಮಾತು ಇಲ್ಲ. ಆದ್ರೆ ನಾಳೆ ಬೆಳಗ್ಗೆ ಪ್ರಶ್ನೆ ಉದ್ಭವ ಆಗುತ್ತೆ, ಹಂಗಾರೆ ಇದುವರೆಗೂ ಪಾಠ ಮಾಡಿದ್ದು ಗುಣಮಟ್ಟದ ಶಿಕ್ಷಣ ಅಲ್ವಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದರಿಂದ ನಾವು ಆ ವಿಚಾರವನ್ನ ಬದಿಗೊತ್ತಿ ಈಗ ಏನು ಹೊಸ ಮಾನದಂಡಗಳ ಅಡಿಯಲ್ಲಿ ಯಾರು ಅರ್ಹರಿದ್ದಾರೆ ಅವರನ್ನ ಏನು ನಾವು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ನೀವು ಹೇಳಿದಾಗೆ ಏನು ಇವತ್ತು ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸರ್, ಇಲ್ಲಿ ಸರ್ಟಿಫಿಕೇಟ್ ನ ಮಾನಿಟರ್ ಮಾಡೋದಕ್ಕೆ ಪ್ರಾಂಶುಪಾಲರನ್ನ ಹೊರತುಪಡಿಸಿದ ವ್ಯವಸ್ಥೆ ಏನಾದ್ರೂ ಜಾರಿ ಮಾಡ್ತೀರಾ? ಇಲ್ಲ, ಈಗ ನಾವು ಈಗ ಅದನ್ನೇ ನಾನೀಗ ಏನು ನೀವು ಮಾಹಿತಿಯನ್ನ ತಾವು ಕಲೆ ಹಾಕಿ ಹೊರತಂದಿದ್ದೀರಾ, ಖಂಡಿತ ಇದ್ರ ಬಗ್ಗೆ ನಾವೇನೀಗ ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತೀವಿ. ಇದಾದ ನಂತರ ಈಗ ಒಂದು ಬಾರಿ ನೈಜತೆ ಪರಿಶೀಲನೆ ಆದ್ಮೇಲೆ ಮತ್ತೆ ಪದೇ ಪದೇ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ಅದಕ್ಕಾಗಿ ನಾನು ಈಗೇನು ಈಗ ಕಣ್ ತಪ್ಪಿಸಿ ಅಥವಾ ಈ ತರ ಮಾಡಿರುವಂತದ್ದು ಅಥವಾ ಅಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ನೀವು ಹೇಳಿದಾಗೆ ಪ್ರಾಂಶುಪಾಲರು ಮತ್ತೊಬ್ರು ಎಡವಿರ್ತಕ್ಕಂಥದ್ದು ಅಥವಾ ಶಾಮೀಲ್ ಆಗಿರ್ತಕ್ಕಂಥದ್ದಿದ್ರೆ ಇದೊಂದು ಸ್ಪಷ್ಟವಾದಂತ ಸಂದೇಶವನ್ನ ನಾವು ಸುಧಾಕರ್ ಅವರೇ, ಒಂದು ಹೊಸದಾಗಿ ಸಬ್ಮಿಟ್ ಮಾಡೋದನ್ನ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಬೇಕು ಮತ್ತು ಈಗ ಆಗ್ಲೇ ಸಬ್ಮಿಟ್ ಆಗಿರೋದನ್ನ ರಿವ್ಯೂ ಕೂಡ ಮಾಡಬೇಕಾಗತ್ತೆ ಅನ್ಸುತ್ತೆ. ಖಂಡಿತ ನೀವು ಹೇಳುವಂತದ್ದು, ಯಾಕಂದ್ರೆ ಇದು ಮೊನ್ನೆ ಆಗಿರ್ತಕ್ಕಂಥ ಒಂದು ಅವ್ಯವಹಾರ ಅಂತಕ್ಕಂಥದ್ದಲ್ಲ. ಇದು ಬಹುಶಃ ಕೆಲವರು ಬಹಳ ದಿನಗಳಿಂದ ಬಹುಶಃ ಇದನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದರಿಂದ ಈಗ ಬೆಳಕಿಗೆ ಬರ್ತಾ ಇರೋದ್ರಿಂದ ಖಂಡಿತ ಇವು ಏನು ಹೊರ ರಾಜ್ಯಗಳ ಏನು ವಿಶ್ವವಿದ್ಯಾಲಯಗಳಿದೆ ಅದನ್ನೆಲ್ಲ ಸಮಗ್ರವಾಗಿ ಅದನ್ನ ಒಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇದ್ರ ಮಧ್ಯೆ ಕೊನೆಯದಾಗ ಒಂದು ಈ ಏಜೆಂಟ್ಗಳು ಹುಟ್ಕೊಂಡಿದ್ದಾರೆ, ಅವರನ್ನ ಮಟ್ಟ ಹಾಕಬೇಕು ಅಂತಂದ್ರೆ ನೀವು ಹೋಮ್ ಮಿನಿಸ್ಟರ್ ಜೊತೆನೆ ಮಾತನಾಡ್ಬೇಕು ಇದಕ್ಕೆ. ಇಲ್ಲ, ಈಗ ಅದಕ್ಕೆ ನಾವು ಮೊದಲು ಪ್ರಾಥಮಿಕವಾಗಿ ನಾವು ಪ್ರಿಲಿಮಿನರಿ ಆಗಿ ನಾವು ಇದನ್ನ ಒಂದು ಹಂತಕ್ಕೆ ತಗೊಂಡ್ಬಂದು ನಂತರ ಇದನ್ನ ಕಾನೂನಿನ ರೀತಿಯಲ್ಲಿ ಏನ್ ಕ್ರಮ ಆಗಬೇಕು ಖಂಡಿತ ನಾನು ಗೃಹ ಸಚಿವರ ಸಹಕಾರ ಮತ್ತು ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ತೇವೆ. ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ವಂಚನೆ ಮಾಡ್ತಕ್ಕಂಥದ್ದಕ್ಕೆ ಖಂಡಿತ ನಾವು ಪ್ರೋತ್ಸಾಹ ಕೊಡಲ್ಲ. ಎಸ್, ಥ್ಯಾಂಕ್ ಯು ಡಾಕ್ಟರ್ MC ಸುಧಾಕರ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.